ಡಿ.ಕೆ. ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ತನಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತ ನಂಬಿಕೆ ಇತ್ತು. ಆದ್ರೆ ಆ ನಂಬಿಕೆ ಹೋಯ್ತು ಅಂತ ಎಸ್ ಪೊನ್ನಣ್ಣ ಅವರು ಹೇಳ್ತಾ ಇದ್ರು. ನಾನು ಕೂಡ ಸಿಎಂ ಕಾನೂನು ಸಲಹೆಗಾರನಾಗಿ ಕೆಲಸ ಮಾಡಿದವನು, ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ತಾರೆ ಎನ್ನುವಂತ ನಂಬಿಕೆ ಇತ್ತು. ಈ ನಿಟ್ಟಿನಲ್ಲಿ ಸಿಎಂ ಕಾನೂನು ಸಲಹೆಗಾರನಾಗಿ ಕೆಲಸ ಮಾಡಿದ್ದೇನೆ. ವಿಧಾನಸಭೆಯಲ್ಲಿ ಶಾಸಕ ಪೊನ್ನಣ್ಣ ಅವರ ಪ್ರತಿಕ್ರಿಯೆ. ಬದ್ಧತೆ ನಿಷ್ಠೆಯಿಂದ ಪ್ರಾಮಾಣಿಕ ಕೆಲಸ ಮಾಡಿದ್ದೇನೆ. ನಾನು ಸರ್ಕಾರವನ್ನ ಗಂಡಾಂತರದಿಂದ ಪಾರು ಮಾಡಿದ್ದೆ ಕೂಡ. ಆದರೆ ಮಂತ್ರಿಮಂಡಲದಲ್ಲಿ ನನಗೆ ಅವಕಾಶವನ್ನ ಕೊಟ್ಟಿಲ್ಲ. ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ತಾರೆ ಎನ್ನುವಂತ ನಂಬಿಕೆ ಇತ್ತು, ಆದ್ರೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಹೇಳುವಂತ ವಿಶ್ವಾಸ ಇತ್ತು. ಮಂತ್ರಿ ಮಂಡಲದಲ್ಲಿ ಸೇರಿಸಿಕೊಳ್ತಾರೆ ಅಂತ ಹೇಳುವಂತ ವಿಶ್ವಾಸ ಇತ್ತು. ಮತ್ತೆ ನಾನು ಕೂಡ ಪಕ್ಷದಲ್ಲಿ ಕಾನೂನು ಘಟಕದ ಅಧ್ಯಕ್ಷನಾಗಿ, ವಕ್ತಾರನಾಗಿ, ನಂತರ ಶಾಸಕನಾಗಿದ್ದ ನಂತರ ಕಾನೂನು ಸಲಹೆಗಾರನಾಗಿ ಬಹಳ ಪ್ರಾಮಾಣಿಕವಾಗಿ, ಬದ್ಧತೆಯಿಂದ, ನಿಷ್ಠೆಯಿಂದ ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ಅನೇಕ ಸಂದರ್ಭಗಳು ಸರ್ಕಾರದಲ್ಲಿ ಇದ್ದೇ ಇರ್ತದೆ. ಅನೇಕ ಸಂದರ್ಭಗಳು, ಕಾನೂನಿನ ಸಮಸ್ಯೆಗಳು, ಇಕ್ಕಟ್ಟುಗಳು ಸಚಿವರ ಸಂಬಂಧಿಕರಿಗೆ, ಶಾಸಕರಿಗೆ ಬಂದಂಥ ಸಮಯದಲ್ಲಿ ನಾನು ನಿಸ್ವಾರ್ಥವಾಗಿ ನನ್ನ ಜವಾಬ್ದಾರಿ ಅಲ್ಲದಿದ್ರೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಂತೆ ನನ್ನ ಸೇವೆಯನ್ನು ಮಾಡಿ ಅವರಿಗೆಲ್ಲರಿಗೂ ಅನೇಕರಿಗೆ ಕಾನೂನಿನ ಗಾಂಡಾಂತರದಿಂದ ಪಾರು ಮಾಡಿದ್ದೆ. ಇದನ್ನ ಗುರುತಿಸ್ತಾರೆ, ನನಗೆ ಅದಕ್ಕೆ ಆದ್ಯತೆ ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೆ. ಆದರೆ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ.